ಬಿಗ್ ಬಾಸ್ ಮನೆ ದಿನೇ ದಿನೇ ರಣರಂಗವಾಗ್ತಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಪ್ರಕ್ರಿಯೆ ಜೋರಾಗಿ ನಡೀತಿದೆ. ಮನೆಯಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ರು. ಅದೇನಂದ್ರೆ ಈ ಮನೆಯಲ್ಲಿ ಇರೋಕೆ ಯೋಗ್ಯತೆ ಇಲ್ಲದಿರೋರನ್ನ ಆರಿಸಿ ಬೆನ್ನಿಗೆ ಚೂರಿ ಹಾಕೋದಾಗಿತ್ತು. ಇದೆಲ್ಲದರ ನಡುವೆ ತ್ರಿವಿಕ್ರಮ್ ಹಾಗೂ ಚೈತ್ರ ನಡುವೆ ವಾರ್ ಆಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ದಿನನಿತ್ಯ ಜಗಳ ಕಾದಾಟ ಹೆಚ್ಚಾಗ್ತಿದೆ. ಈಗಾಗಲೇ ರಜತ್ ಬಿಗ್ ಬಾಸ್ ಮನೆಯಲ್ಲಿ ತಲೆ ಬೋಳಿಸಿದ್ರು. ಇದು ಚಾಲೆಂಜ್ ಕೂಡ ಆಗಿತ್ತು. ಅದೇ ರೀತಿಯ ಚಾಲೆಂಜ್ ನ ತ್ರಿವಿಕ್ರಮ್ಗೆ ನೀಡಲಾಗಿದೆ. ಈ ಸವಾಲನ್ನ ಸ್ವೀಕರಿಸೋಕೆ ಆರಂಭದಲ್ಲಿ ತ್ರಿವಿಕ್ರಮ್ ಹಿಂದೇಟು ಹಾಕಿದ್ರು. ಅಂದಹಾಗೆ ಬೆನ್ನಿಗೆ ಚೂರಿ ಹಾಕಬೇಕು ಅನ್ನೋ ಟಾಸ್ಕ್ ಬಿಗ್ ಬಾಸ್ ನೀಡಿದ್ರು. ಈ ವೇಳೆ ಚೈತ್ರ ಅವರು ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡೋದಾಗಿ ಹೇಳಿದ್ರು. ಈ ಬಗ್ಗೆ ತ್ರಿವಿಕ್ರಮ್ ಗರಂ ಆದಾಗ ಚೈತ್ರ ತ್ರಿವಿಕ್ರಮ್ ಹೇಳಿದ ಮಾತುಗಳನ್ನೆಲ್ಲ ಹೇಳಿದ್ರು. ಮೋಕ್ಷಿತಾಗೆ ಸೈಕೋ ಅಂತಾರೆ ಎಂದಿದ್ದಾರೆ. ಈ ವೇಳೆ ತ್ರಿವಿಕ್ರಮ್ ಕೂಡ ಚೈತ್ರ ಶಿಶಿರ್ಗೆ ಹೆಣ್ಣು ಮಕ್ಕಳ ಹಿಂದೆ ತಿರುಗುತ್ತಿರೋ ಜೊಲ್ಲ ಅಂತ ಹೇಳಿದ್ದಾರೆ ಅಂದಿದ್ದಾರೆ. ಈ ವೇಳೆ ಚೈತ್ರ ನಾನು ಈ ರೀತಿ ಹೇಳೇ ಇಲ್ಲ ಅಂತ ವಾದಿಸಿದ್ರು. ಅಷ್ಟೇ ಅಲ್ಲ, ಆ ರೀತಿ ಹೇಳಿದ್ರೆ ನನ್ನ ನಾಲ್ಕೆ ಬಿದ್ದು ಹೋಗ್ಲಿ ಅಂದಿದ್ರು. ಇದನ್ನ ಕೇಳ್ತಿದ್ದಂತೆ ಶಿಶಿರ್ ಕೂಗಾಡಿದ್ರು. ನನಗೆ ಈ ವಿಚಾರದ ಬಗ್ಗೆ ಕ್ಲಾರಿಟಿ ಸಿಗೋವರೆಗೂ ನಾನು ಕದಲಲ್ಲ, ಮಾನ ಮರ್ಯಾದೆ ಕಳೆದುಕೊಳ್ಳಲು ಇಲ್ಲಿಗೆ ಬಂದಿಲ್ಲ ಅಂತ ಗರಂ ಆದ್ರು. ಇದಕ್ಕೂ ಮುಂಚೆ ಐಶ್ವರ್ಯ ಹಾಗೂ ಮಂಜು ನಡುವೆ ವಾರ್ ಆಗಿತ್ತು. ಐಶ್ವರ್ಯ ಉಗ್ರ ಮಂಜು ಬಗ್ಗೆ ಆರೋಪವೊಂದನ್ನ ಮಾಡ್ತಾರೆ. ರಾಜುನ ಟಾಸ್ಕ್ನಲ್ಲಿ ಮಂಜು ಮನೆಯವರ ಮೇಲೆ ಎರಗಿದ್ರು. ಅದೇ ಕಾರಣವನ್ನ ನೀಡಿದ್ದಾರೆ. ಆಗ ಮಂಜು, ನೀವು ಹೇಳುವ ಮಾತು ನಿಮಗೆ ನಾಚಿಕೆ ಆಗ್ಬೇಕು ಅಂತ ಐಶ್ವರ್ಯಗೆ ಹೇಳಿದ್ದಾರೆ. ಇನ್ನು ಮಾನಸಿಕವಾಗಿ ಕುಗ್ಗಿಸಕ್ಕೆ ನೋಡಿದ್ರೆ ಕುಗ್ಗುವಂತ ಮಕ್ಕಳೇ ಅಲ್ಲ ನಾನು, ಅದೇನ್ ಚುಚ್ಚಿ ಮಾತನಾಡ್ತಿರೋ ಮಾತನಾಡಿ ಅಂತ ಐಶ್ವರ್ಯ ಅಬ್ಬರಿಸಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಐಶ್ವರ್ಯ ಕಳೆದ ವಾರ ಎಲಿಮಿನೇಟ್ ಆಗಬೇಕಿತ್ತು. ಆದರೆ ಅವರ ಪರವಾಗಿ ಶೋಭಾ ಶೆಟ್ಟಿ ಎಲಿಮಿನೇಟ್ ಆದ್ರು.